ಪುನೀತ್ ನ್ಯೂಸ್ಗೆ ನಮಸ್ಕಾರ. ಏನಿವತ್ತು ಎಲ್ಲರಿಗೂ ಗೊತ್ತಿರ್ಬೋದು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯಾವುದೇ ಗಲ್ಲಿಗೆ ಹೋದರೂ, ಯಾವುದೇ ಮೇನ್ ರೋಡ್ಗೆ ಹೋದರೂ, ಯಾವುದೇ ಆಫೀಸ್ಗೆ ಹೋದರೂ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಡಾಕ್ಟರ್ ಅಪ್ಪು ಸಾರ್ದು ಫೋಟೋ ಆಗಲಿ ಮತ್ತು ಅವರ ಹಾದಿಲಿ ಯಾವ ರೀತಿ ನಡ್ಕೊಂಡವರು ಅನ್ನೋದನ್ನ ಅಭಿಮಾನಿಗಳಿಂದಿಡಿದು, ಸರ್ಕಾರಿ ಉದ್ಯಮಿಗಿಂದಿಡಿದು, ಲಾಯರಿಂದಿಡಿದು ಎಲ್ಲನೂ ಅದೇ ರೀತಿ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಮರ ಅಜರಾಮರ. ಏನಕ್ಕೆ ನಾನು ಪುನೀತ್ ರಾಜ್ಕುಮಾರ್ ಒಂದು ವಿಷಯ ತಗೊಂಡಿದ್ದೀನಿ ಅಂದರೆ, ಇಲ್ಲೇ ನಿಮಗೊಂದು ಮೈಸೂರು ಹತ್ತಿರ ಇರುವ ದೂರ ಅಂತ ಒಂದು ಗ್ರಾಮದಲ್ಲಿ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಂತ ನೀವು ನೋಡಿರ್ತೀರ. ಅದಕ್ಕೋಸ್ಕರ ಅವ್ರನ್ನ ಭೇಟಿ ಮಾಡಬೇಕು, ಇವತ್ತು ಸಂದರ್ಶನ ಮಾಡಬೇಕು ಅಂತ ಬಂದಿದ್ದೀನಿ. ಯಾವ ರೀತಿ ಅವ್ರಿಗೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಆಗಬೇಕು ಅನ್ನೋದನ್ನ, ಪ್ಲಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಮನಸ್ಸನ್ನ ಹೆಂಗೆ ಬತ್ತು, ಮತ್ತು ಆ ಒಂದು ಜಾಗ ತುಂಬಬೇಕು ಅಂದರೆ ನಮ್ಮಲ್ಲಿ ಎಷ್ಟು ಶಕ್ತಿ ಇರಬೇಕು, ಭಯ ಏನು ಉಂಟಾಯಿತು ಎಲ್ಲ ಅನ್ನೋದನ್ನ ನಿಮ್ಮ ಮುಂದೆ ಅವರೇ ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ, ಅವ್ರನ್ನ ಇಂಟ್ರೊಡಕ್ಷನ್ ಮಾಡಿಸ್ಕೊಡ್ತೀನಿ, ಅವರಲ್ಲಿ ಏನೇನು ಅನ್ನೋದನ್ನ ನಿಮಗೆ ನಾನು ತೋರಿಸ್ಕೊಡ್ತೀನಿ. ನಮಸ್ಕಾರ ಸರ್. ಹಾಂ, ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಬಂದು ಚಂದ್ರು ಮೌರ್ಯ. ಪುನೀತ್ ರಾಜ್ಕುಮಾರ್ ಅವರ ಅನುಕರಣೆಯ ಕಲಾವಿದ ಸರ್ ನಾನು. ಇಲ್ಲಿ ಜೂನಿಯರ್ ಪುನೀತ್ ರಾಜ್ಕುಮಾರ್, ಸೀನಿಯರ್ ಪುನೀತ್ ರಾಜ್ಕುಮಾರ್ ಅಂತ ಯಾರಿಲ್ಲ ಸರ್. ಸೂರ್ಯ ಚಂದ್ರ ಹೇಗೋ ಪುನೀತ್ ರಾಜ್ಕುಮಾರ್ ಹಾಗೆ ಒಬ್ರೆ. ಇನ್ಕ್ಲೂಡಿಂಗ್ ರಾಜ್ಕುಮಾರ್ ಮನೆಯಲ್ಲೇ ಯಾರಾದ್ರೂ ಮತ್ತೆ ಹುಟ್ಟು ಬಂದ್ರು ಪುನೀತ್ ರಾಜ್ಕುಮಾರ್ ಆಗಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಜೂನಿಯರ್ ಪುನೀತ್ ಅನ್ನೋದಕ್ಕಿಂತ ಆಸ್ ಎ ಫ್ರೆಂಡ್ ಅಂತ ಕರೆದ್ರೆ ನನಗೆ ಬಹಳ ಖುಷಿ ಆಗುತ್ತೆ. ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಂತ ಯಾಕೆ ನನ್ನ ಇನ್ಸ್ಟಾ ಐಡಿ ಇದೆ ಅಂದರೆ, ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ ಸರ್. ನನ್ನ ಹೆಸರಲ್ಲೇ, ಚಂದ್ರು ಮೌರ್ಯನ ಹೆಸರಲ್ಲೇನೆ ನನ್ನ ಐಡಿ ಇಟ್ಟಿದ್ದು. ತುಂಬ ಜನ ನಾನು ಅಂತೇಳಿ ಕೆಲವು ಬೇರೆ ಆರ್ಟಿಸ್ಟ್ಗಳನ್ನು ಪುನೀತ್ ರಾಜ್ಕುಮಾರ್ ಅವರ ರೂಪದಲ್ಲಿ ಕಾಣಬೇಕು ಅಂತ ಕರೆಸ್ಕೊಂಡಿದ್ದಾರೆ. ಅವರಿಗೆ ಗೊತ್ತಾಗಿಲ್ಲ ಸರ್, ನನ್ನನ್ನು ಸರ್ಚ್ ಮಾಡಿ, ನನ್ನ ಚಂದ್ರು ಮೌರ್ಯ ಅಂತ ಸರ್ಚ್ ಮಾಡಿ ಹುಡುಕಿ ನನ್ನನ್ನು ಕರೆಸೋ ಅಷ್ಟು ಅವ್ರಿಗೆ ಗೊತ್ತಾಗಿಲ್ಲ. ಹಾಗಾಗಿ ತುಂಬ ಕಡೆ ನಾನು ಹೋದಾಗ, ಸರ್ ದಯವಿಟ್ಟು ನಿಮ್ಮ ಹೆಸರು ನನಗೆ ತಟ್ಟಂತ ನೆನಪಾಗಲ್ಲ, ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಥವಾ ಜೂನಿಯರ್ ಅಪ್ಪು ಏನಾದರೂ ಹಾಕೊಳ್ಳಿ ಸರ್, ಆವಾಗ ನಮಗೆ ಬೇಗ ಸಿಕ್ಬಿಡ್ತೀರ ನೀವು ಅಂತ ಯಾರ್ಯಾರನ್ನೋ ಕರೆದು ನಮಗೆ ಅಷ್ಟು ಮನಸ್ಸಿಗೆ ತೃಪ್ತಿ ಆಗಲಿಲ್ಲ. ದಯವಿಟ್ಟು ಮುಂದಿನ ಬಾರಿ ನೀವು ಬರಬೇಕು ನಮಗೆ ಅಂತಂದರೆ ನಿಮ್ಮ ಹೆಸರು ಪಕ್ಕ ಜೂನಿಯರ್ ಅಂತ ಹಾಕೊಳ್ಳಿ ಅಂತ ಜನರ ಒತ್ತಾಯದ ಮೇರೆಗೆ, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಒತ್ತಾಯದ ಮೇರೆಗೆ, ದೊಡ್ಡ ಮನೆ ಅಭಿಮಾನಿಗಳ ಮೇರೆಗೆ ನಾನು ಜೂನಿಯರ್ ಅಂತ ಹಾಕೊಂಡಿದ್ದೀನಿ ಹೊರತು ಇನ್ಯಾರು ಜೂನಿಯರ್ ಸೀನಿಯರ್ ಪುನೀತ್ ಅಂತ ಯಾರೂ ಇಲ್ಲ. ಪುನೀತ್ ರಾಜ್ಕುಮಾರ್ ಒಬ್ಬರೇನೆ ಸರ್. ಇದು ಈಗ ಹೇಳಿ. ಈ ಒಂದು ನೀವು ಹೇಳಿದ್ರಿ, ಈಗ ಜೂನಿಯರ್ ಪುನೀತ್ ರಾಜ್ಕುಮಾರ್ ಆಗೋಕ್ಕಿಂತ ಮುಂಚೆ ಮೊದಲನೇ ಸತ ನೀವು ಏನಿಸ್ತು, ಮತ್ತು ಈ ಒಂದು ಜಾಗ ತುಂಬಬೇಕಾದ್ರೆ ಪ್ರತಿಭೆ ಮುಖ್ಯ, ಪ್ಲಸ್ ಅದೇ ಥರ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು, ಮತ್ತು ಅದರಲ್ಲಿ ನಿಮಗೆ ಭಯ ಉಂಟಾಯ್ತಾ ಸರ್? ಡೆಫಿನೆಟ್ಲಿ ಸರ್, ಖಂಡಿತ ಭಯ ಅಂತೂ ಹಾಗೇ ಆಯಿತು. ಅರೌಂಡ್ ಇವಾಗ ಒಂದು 200 ಕಾರ್ಯಕ್ರಮ ಮಾಡಿದ್ದೀನಿ ಸರ್. ಇವತ್ತು ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಭಯ ಹಾಗೇ ಆಗುತ್ತೆ ಸರ್. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ 6 ವರ್ಷದ ಮಕ್ಕಳಿಂದ, ಬಹುಶಃ 6 ವರ್ಷದ ಮಕ್ಕಳಿಂದ 60-70 ವರ್ಷದ ವೃದ್ಧರ ತನಕ ಕನ್ನಡದಲ್ಲಿ ಎಲ್ರಿಗೂ ಇಷ್ಟವಾಗುವ ಏಕೈಕ ನಟ ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಅವ್ರನ್ನ ಜನ ನಮ್ಮಲ್ಲಿ ನೋಡ್ತೀವಿ ಅಂದಾಗ ಆ ಜವಾಬ್ದಾರಿ ತುಂಬ ಇರುತ್ತೆ ಸರ್. ಯಾಕಂದರೆ ಪುನೀತ್ ರಾಜ್ಕುಮಾರ್ ಇಷ್ಟು ದೊಡ್ಡ ಮಟ್ಟದ ಹೆಸರು ಮಾಡಬೇಕು ಅಂದರೆ 46 ವರ್ಷ ಬೇಕಾಯಿತು. ನಾವು ನಿನ್ನೆ ಮೊನ್ನೆ ಬಂದು ಕಲಾವಿದರು ಅವ್ರ ಸ್ಥಾನ ತುಂಬಕ್ಕೆ ಅದು ಕಷ್ಟ, ಯಾರ ಕೈಲೂ ಆಗಲ್ಲ ಬಿಡಿ. ಏನೋ ಒಂದು ಸೆಕೆಂಡ್ ಆದರೂ ನಮ್ಮ ಮುಖದಲ್ಲಿ ಅವ್ರನ್ನ ನೋಡಿ ಅವ್ರಿಗೆ ಜನಗಳಿಗೆ ಖುಷಿ ಆಗುತ್ತೆ ಅನ್ನೋದಾದರೆ ಇದನ್ನು ಮಾಡ್ಬೋದು ಅಂತ ಏನೋ ಒಂದು ಮನಸ್ಸು ಮಾಡಿ ಮಾಡಿದೆ ಸರ್. ಜನ ಅದಕ್ಕೆ ಅಷ್ಟೇ ದೊಡ್ಡ ಮಟ್ಟದ ರಿಯಾಕ್ಷನ್ ಕೊಟ್ಟರು. ಪುನೀತ್ ರಾಜ್ಕುಮಾರ್ ಅವ್ರಿಗೆ ಎಷ್ಟು ಗೌರವ ಕೊಡ್ತಾರೋ ಅಷ್ಟೇ ಪ್ರೀತಿ ಅಭಿಮಾನ ಕೊಟ್ಟರು. ಅವ್ರ ಮನೆಗಳಲ್ಲಿ ಊಟ ಕೊಟ್ಟರು. ಇವತ್ತು ಕೂಡ ನನ್ನ ಫ್ಯಾಮಿಲಿ ಏನು ನನ್ನ ಫ್ಯಾಮಿಲಿ ನಡೀತಾ ಇದೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಿಂದನೇ ಸರ್. ಹಾಗಾಗಿ ನಾನು ಒಬ್ಬ ಫ್ಯಾನ್ ಅನ್ನೋದಕ್ಕಿಂತ ಇವತ್ತು ಅವ್ರಿಗೆ ಭಕ್ತ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್.
ಈ ಒಂದು ಪ್ರತಿಭೆ ಎಷ್ಟನೇ ಇಸ್ವಿಯಿಂದ ಶುರುವಾಯಿತು, ಮೊದಲನೇ ಕಾರ್ಯಕ್ರಮ ಎಲ್ಲಾಯಿತು, ಮತ್ತು ಆ ಕಾರ್ಯಕ್ರಮ ಹೋಗೋಕ್ಕಿಂತ ಮುಂಚೆ ನಿಮಗೆ ಭಯ ಇತ್ತಾ ಅಥವಾ ಇಲ್ಲ ಅವ್ರ ಆಶೀರ್ವಾದ ಇದೆ ನಾನು ಮುಂದೆ ಹೋಗ್ತೀನಿ ಅಂತಂದ? ಇಲ್ಲ ಸರ್, ಇದು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಕೇಳಿದ್ರಿ ನೀವು. ಆ್ಯಕ್ಚುಲಿ ನಾನು ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೋಗಲಿಲ್ಲ ಸರ್. ನೋಡಿ, ನಾನು ಚಿಕ್ಕ ವಯಸ್ಸಿಂದ ಪುನೀತ್ ರಾಜ್ಕುಮಾರ್ ಅವರು ದೊಡ್ಡ ಅಭಿಮಾನಿ. ಬಹುಶಃ ಏನಾಯಿತು, ನನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು 3 ಫೋಟೋ ನನ್ನದು, ವೈಯಕ್ತಿಕವಾಗಿ ಒಂದೆರಡು ರೀಲ್ಸ್ಗಳನ್ನು ಮಾಡಿದ್ದೆ ಸರ್. ಹೀಗೆ ನಾನು ಒಂದಿನ ಸಿನಿಮಾ ನೋಡಕ್ಕೆ ಹೋಗಿದ್ದೆ. ಆವತ್ತು ಪುನೀತ್ ರಾಜ್ಕುಮಾರ್ ಅವರು ಫಿಸಿಕಲಿ, ದೈಹಿಕವಾಗಿ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಆ ದಿನ ಇವತ್ತು ನೆನೆಸ್ಕೊಳಕ್ಕಾಗಲ್ಲ ಸರ್. ಅದಾದಮೇಲೆ ಒಂದು 20-25 ದಿನ ಕಳೆದ ಮೇಲೆ ನಮ್ಮ ಒಂದು ಹುಡುಗ ಬಂದು ಹೇಳ್ತಾನೆ, ನಿಮ್ಮ ಇನ್ಸ್ಟಾಗ್ರಾಮ್ ಖಾತೆ ತೆಗೆದು ನೋಡಿ ಅಂತ. ನಾನು ಹೋಗಪ್ಪ, ನಮ್ಮ ಕಷ್ಟ, ನಮಗೆ ಯಾವ ಇನ್ಸ್ಟಾಗ್ರಾಮ್ ಅಂತ ಇಲ್ಲ, ನೋಡಿ ಓಪನ್ ಮಾಡಿ ಅಂತ ತೋರಿಸ್ತಾನೆ. ಅಲ್ಲಿ ತನಕ ನಾನು ಒಂದು 150 ಜನ ಫಾಲೋ ಮಾಡ್ತಾ ಇದ್ದೆ. ನನಗೊಂದಷ್ಟು ಜನ ಕಡಿಮೆ, ಒಂದು 100 ಜನ ಫಾಲೋವರ್ಸ್ ಇದ್ರು. ದಿಢೀರ್ ಅಂತ ತೆಗೆದು ನೋಡಿದ್ಮೇಲೆ ನಿಜವಾಗ್ಲೂ ನೀವು ನಂಬಲ್ಲ ಸರ್, 10,000 ಜನ ಫಾಲೋವರ್ಸ್ ಆಗಿದ್ರು. 1,500 ಮೆಸೇಜ್ ರಿಕ್ವೆಸ್ಟ್ ಬಂದಿತ್ತು. ನಾನು ಹಾಕಿದ್ದು ಕೆಲವೇ 2 ರೀಲ್ಸು 3 ಫೋಟೋಗೆ. ಆಮೇಲೆ ತುಂಬ ಜನ ಮೆಸೇಜ್ ರಿಕ್ವೆಸ್ಟ್ ಓಪನ್ ಮಾಡೋದು ನೋಡಿದ್ಮೇಲೆ, ಯಾರು ನೀವು, ಯಾವ ಊರವರು, ಅವ್ರ ರೀತಿನೇ ಹೋಲಿಕೆ ಇದ್ದೀರಾ, ಹಂಗೆ ಹಿಂಗೆ ತುಂಬ ಮೆಸೇಜ್ ಬಂದಿತ್ತು. ನೀವು ಬನ್ನಿ, ಕಾರ್ಯಕ್ರಮಕ್ಕೆ ಬನ್ನಿ, ಅವ್ರ ಸ್ಥಾನ ತುಂಬಿ, ಅವ್ರು ಮಾಡಿರೋ ಸಿನಿಮಾಗಳು ಮಾಡಿ, ನೆಕ್ಸ್ಟ್ ಪುನೀತ್ ನೀವು, ಹಂಗೆ ಹಿಂಗೆ ಕೆಲವು ನೆಗೆಟಿವ್ಸ್ ಕೂಡ ಬಂತು. ಇವ್ನು ಯಾರೋ ಅಪ್ಪು ಸರ್ ಹೆಸರು ಹೇಳ್ಕೊಂಡು ಹಂಗೆ ಹಿಂಗೆ ಇದೆಲ್ಲ ಬಂತು. ನಾನು ಅವತ್ತೇ ಡಿಸೈಡ್ ಮಾಡಿದೆ, ನನಗೆ ಯಾಕೆ, ನನಗೆ ಅಪ್ಪು ಸರ್ ಅಂದ್ರೆ ಇಷ್ಟ, ಪರ್ಸ್ನಲಿ ನನ್ನ ಮನಸ್ಸಲ್ಲಿ ಇದ್ದಾರೆ, ಇದೆಲ್ಲ ನನಗೆ ಆಗಲ್ಲ, ಬೇಡ, ನಾನು ಎಲ್ಲೂ ಹೋಗೋದು ಬೇಡ, ನಾನಾಯಿತು, ನನ್ನ ಕೆಲಸ ಆಯಿತು, ಮನೆ ಮಕ್ಕಳು, ತಂದೆ ತಾಯಿ, ಹೆಂಡತಿ ಅಂತ ಆರಾಮಾಗಿದ್ದೆ ಸರ್. ಒಬ್ಬರು ಅನಿಲ್ ಅಂತ ರಾಯಚೂರಲ್ಲಿ, ಲಿಂಗ್ಸೂರು ಸರ್, ಒಳ್ಳೆ ಸಿಂಗರ್ ಅವರು ಕೂಡ ನನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನನ್ನ ಫೋಟೋಸ್ ನೋಡಿ ಬಹುಶಃ ಒಂದು ತಿಂಗಳು ಬೆಳಿಗ್ಗೆ ಸಂಜೆ ಸತತವಾಗಿ ಫೋನ್ ಮಾಡಿದ್ದಾರೆ, ನೀವು ಬರಬೇಕು ಅಂತ. ನಾನು ದಬಾಯಿಸಿರೋದು ಉಂಟು, ಯಾಕ್ರಿ ಟಾರ್ಚರ್ ಕೊಡ್ತೀರಾ, ನಾನು ಬರಲ್ಲ ಅಂತ ದಬಾಯಿಸಿರೋದು ಉಂಟು. ಇಲ್ಲ ಸರ್, ನೀವು ಬನ್ನಿ, ಒಂದು ಹೊರಟೋಗ್ಬಿಡಿ ಅಂತ ಹೇಳಿ ನನಗೇನೆ 2 ಕಡೆ, ಅಂದರೆ ಟ್ರಾವೆಲಿಂಗ್ ಅಲೋಯನ್ಸ್ 2 ಕಡೆನೂ ಬಸ್ ಬುಕ್ಕಿಂಗ್ ಎಲ್ಲ ಮಾಡಿ ಕರೆಸ್ಕೊತಾರೆ. ಅದು ಕಾಂಗ್ರೆಸ್ ಕಾರ್ಯಕರ್ತರ ಮದುವೆ ಕಾರ್ಯಕ್ರಮ, CM ಸಿದ್ದರಾಮಯ್ಯ ಅವರು ಕೂಡ ಬಂದಿರ್ತಾರೆ. ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ. ನಿಜವಾಗ್ಲೂ ನಾನು ಖಾಲಿ ಕೈಯಲ್ಲಿ ಹೋಗೋದು, ನನಗೇನು ಗೊತ್ತಿಲ್ಲ, ಬಣ್ಣ ಹಚ್ಕೋಬೇಕು, ಆಡಬೇಕು, ಡ್ಯಾನ್ಸ್ ಮಾಡಬೇಕು, ಏನು ಗೊತ್ತಿಲ್ಲ. ಆ ಕಾರ್ಯಕ್ರಮಕ್ಕೆ ಇಬ್ರು ಲೆಜೆಂಡ್ ಅಂದರೆ ಹೇಳಿದ್ರೆ ತಪ್ಪಾಗಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಅನುಕರಣೆ ಮಾಡೋ ಜೂನಿಯರ್ ರಾಜ್ಕುಮಾರ್ ಹಾಗೂ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅನುಕರಣೆ ಮಾಡೋ ಜೂನಿಯರ್ ವಿಷ್ಣುವರ್ಧನ್ ಅವರು ಬಂದಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಹೋದ ಮೇಲೆ ಬಹುಶಃ ಅವರೇ ಕರೆದು ನನಗೆ ಬಣ್ಣ ಹಚ್ಚಿ ನನ್ನನ್ನು ವೇದಿಕೆಗೆ 4 ಜನ ಬೌನ್ಸರ್ಸ್, ಬ್ಯಾಕ್ ಸೈಡ್ ಬೌನ್ಸರ್ಸ್, ಇನೋವಾ ಕಾರಲ್ಲಿ ಮೆರವಣಿಗೆ ಮಾಡಿ ಆ ವೇದಿಕೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತನಕ ನಾನು ಅಂದ್ಕೊಂಡಿದ್ದೆ ಪುನೀತ್ ರಾಜ್ಕುಮಾರ್ ಫ್ಯಾನ್ ನಾವು ಅಂದ್ಕೊಂಡಿದ್ದೆ. ಬಟ್ ಉತ್ತರ ಕರ್ನಾಟಕದಲ್ಲಿ ನಾವು ಅಭಿಮಾನಿ ಅಂತ ಹೇಳ್ತೀವಿ, ಅಲ್ಲಿ ಅವರು ದೇವಸ್ಥಾನನೇ ಕೊಟ್ಬಿಟ್ಟಿದ್ದಾರೆ. ಆವತ್ತು ಅನ್ನಿಸ್ತು, ಇಷ್ಟು ಬೆಲೆ ಇದೆಯಾ ಈ ವ್ಯಕ್ತಿಗೆ, ಇಷ್ಟು ಜನ ಸಂಪಾದನೆ ಮಾಡೋರಂತ ನನ್ನ ಮನಸ್ಸಲ್ಲಿ ದುಃಖ ಆಯಿತು, ಖುಷಿನೂ ಆಯಿತು. ಏನು ಹೇಳಬೇಕು ಅಂತಲೂ ಗೊತ್ತಾಗಲಿಲ್ಲ. ಆವತ್ತು ಆ ಹುಡುಗ ನನ್ನನ್ನು ಮನೆಗೆ ಕಳಿಸ್ಬೇಕಾದ್ರೆ ಗೌರವಧನ ಅಂತ ಕೈ ತುಂಬ ದುಡ್ಡು ಕೊಟ್ಟು ಅವನು ಅವತ್ತು ಹೇಳ್ದ, ಸರ್ ನಾನು ಇವತ್ತು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಇವತ್ತಿಂದ ನೀವು ಹಿಂದೆ ತಿರುಗಿ ನೋಡಲ್ಲ, ದೊಡ್ಡ ಮಟ್ಟಕ್ಕೆ ಬೆಳಿತೀರಾ, ಸಿನಿಮಾದಲ್ಲಿ ಇದು ಮಾಡ್ತೀರಾ, ದೊಡ್ಡ ನಟರು ಕಲಾವಿದರ ಜೊತೆ ಸೇರ್ತೀರಾ ಅಂತ ಹೇಳಿ ಕಳಿಸ್ದ ಸರ್. ಅವತ್ತು ಆ ಹುಡುಗ ಏನು ಹೇಳ್ದ, ಇವತ್ತು ಕೂಡ ಹಂಗೆ ಆಗ್ತಾ ಇದೆ. ಜನ ಅಷ್ಟೇ ಅಭಿಮಾನ ಕೊಡ್ತಾ ಇದ್ದಾರೆ. ಇವತ್ತು ಜನ ಏನು ಪ್ರೀತಿ ಅಭಿಮಾನ ಏನು ತೋರಿಸ್ತಾ ಇದ್ದಾರೆ, ಅದೆಲ್ಲವೂ ಇಲ್ಲಿಂದನೇ ಆ ಪುಣ್ಯಾತ್ಮ ಪರಮಾತ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅರ್ಪಣೆ ಆಗ್ಬಿಡ್ಲಿ ಸರ್. ಪುನೀತ್ ರಾಜ್ಕುಮಾರ್ ಅವರು ಒಂದು ದೊಡ್ಡ ಪರ್ವತ, ನಾವು ಒಂದು ಸಣ್ಣ ಧೂಳಿನ ಕಣ. ಅವ್ರಿಗೂ ನಮಗೂ ಅಜಗಜಾಂತರ ಸರ್. ನನಗೆ ಅವ್ರ ಮೇಲಿನ ಪ್ರೀತಿ ಎಷ್ಟು ತೋರಿಸ್ತಾ ಇದ್ದಾರೆ, ಎಲ್ಲವೂ ನನಗಲ್ಲ, ಇದು ನಿಮಗೆ ಸೇರ್ಬಿಡ್ಲಿ ಅಂತ ಪ್ರತಿ ಕಾರ್ಯಕ್ರಮದಲ್ಲೂ ನನ್ನ ಮನಸ್ಸಲ್ಲಿ ಅದನ್ನು ಹೇಳ್ಕೊತೀನಿ ಸರ್. ಇದು ನನಗಲ್ಲ ಸರ್, ಅಪ್ಪು ಸರ್, ಈ ಜನ ಏನು ಜೈಕಾರ, ಶಿಳ್ಳೆ, ಮತ್ತೊಂದು ಏನು ಕೊಡ್ತಾ ಇದ್ದಾರೆ ಪ್ರೀತಿ, ಇದೆಲ್ಲವೂ ನಿಮಗೆ ಸೇರ್ಬಿಡ್ಲಿ ಅಂತ ನಾನು ಪ್ರತಿ ಕಾರ್ಯಕ್ರಮದಲ್ಲೂ ಅನ್ಕೋತಾ ಇದ್ದೀನಿ ಸರ್. ಸುಮಾರು ನೀವು ಕಾರ್ಯಕ್ರಮಗಳು ಮಾಡಿದ್ದೀರಾ. ಹಾಂ ಸರ್. ಆ ಕಾರ್ಯಕ್ರಮದಲ್ಲಿ
ನೀವು ಹೇಳಿದ್ರಿ 200 ಕಾರ್ಯಕ್ರಮ ಮಾಡಿದ್ದೀನಿ ಅಂತ, 200 ಆಜುಬಾಜು ಅಂದ್ಕೊಳ್ಳಿ. ಆಲ್ಮೋಸ್ಟ್ ಸರ್. ಇಷ್ಟು ಕಾರ್ಯಕ್ರಮಗಳಲ್ಲಿ ಹಾಂ ಯಾವುದಾದ್ರು ಒಂದು ನಿಮಗೆ ಹಾಂ ಸಡನ್ನಾಗೆ ಹಾಂ ಅವ್ರ ಆಶೀರ್ವಾದದಿಂದ ನಾನು ಹಿಂಗೆ ಮಾಡಿದೆ ಅಥವಾ ಏನಾದ್ರು ಒಂಥರ ಅಚ್ಚರಿ ಏನಾದ್ರು ಉಂಟಾಯ್ತಾ? ಯಾವುದಾದ್ರು ಒಂದು ಎಪಿಸೋಡ್, ಏನಕ್ಕೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಈಗ ಯಾವುದೇ ರೀತಿ ಒಂದೊಂದು ಶಕ್ತಿ ಆಗಲಿ, ಪವಾಡಗಾಗಲಿ, ಪ್ಲಸ್ ಆಧ್ಯಾತ್ಮಿಕಗಾಗಲಿ ನೋಡ್ತಾ ಇರ್ತೀರ, ನಾವು ಸೋಷಿಯಲ್ ಮೀಡಿಯಾ ಇರ್ತದೆ. ನಿಮ್ಗೆ ಆ ರೀತಿ ಮಾಡ್ಬೇಕಾದ್ರೆ ಈಗ ಎಷ್ಟೋ ನೀವು ಹೇಳ್ದಂಗೆ ದೇವಸ್ಥಾನ ಕಟ್ಟಿದ್ದಾರೆ, ದೇವ್ರ ಮೇಲೆ ಫೋಟೋ ಇಟ್ಟಿದ್ದಾರೆ, ಸರ್ಕಾರಿ ಕಚೇರಿಗಳಲ್ಲಿ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಮಧ್ಯೆ ಅವರ ಫೋಟೋ ಇಟ್ಕೊಂಡು ಗಂಧದ ಕಡ್ಡಿ ಹಾಕಿ ಹೂನಾರ ಹಾಕ್ತಾ ಇದ್ದಾರೆ. ಹೌದು ಸರ್. ಹೌದು. ಯಾವ ರೀತಿ ನಿಮ್ಗೆ ಅನಿಸ್ತು? ಒಂದೇ ಒಂದು ಹೇಳ್ಬೋದು. ಇಲ್ಲ ಸರ್, ಆ ರೀತಿ ಮೂಮೆಂಟ್ ತುಂಬಾ ಕಾರ್ಯಕ್ರಮದಲ್ಲಿ ಆಗಿದೆ ಸರ್. ನಾವು ಈಗ ಕ್ಯಾಶುವಲ್ ಆಗಿ ಕಲಾವಿದರು, ಜೂನಿಯರ್ ಕಲಾವಿದರು ಅಂತ ಕರೀತಾರೆ, ಕಮರ್ಷಿಯಲ್ ಆಗಿ ಕರೀತಾರೆ ಸರ್. ನಾವು ಅವ್ರಿಗೆ ದುಡ್ಡು ಕೊಡ್ತೀವಿ, ಬರ್ತಾರೆ, ಕಾರ್ಯಕ್ರಮ ಮಾಡ್ತಾರೆ. ಹಿಂಗೆ ನಾವು ಕಾರ್ಯಕ್ರಮ ಸ್ಥಳಕ್ಕೆ ಹೋದಾಗ ಸರ್ ಕ್ಯಾಶುವಲ್ ಆಗಿ ಹೋಗ್ತೀವಿ, ಲಗೇಜ್ ತಗೊಂಡು ಮಾಸ್ಕ್ ಹಾಕಿ ಕ್ಯಾಪ್ ಹಾಕಿ ಹೋಗ್ತೀವಿ ಸರ್. ಅವಾಗ ಏನ್ರಿ ಬನ್ರಿ, ನಿಮ್ಗೇನ್ರಿ ರೂಮ್ ಏನ್ರಿ, ಅಲ್ಲಿದೆ ರೆಡಿ ಆಗ್ರಿ, ಈ ಥರ ಹೇಳೋರು. ನಾವು ಈ ಕೆಲವು ಕಡೆ ಅಪಾರವಾಗಿ ಮರ್ಯಾದೆ ಕೊಡೋರು, ಕೆಲವು ಕಡೆ ಅದೇ ಅವ್ರು ಕಮರ್ಷಿಯಲ್ ಆಗಿ ಥಿಂಕ್ ಮಾಡೋರು, ಹಂಗೆ ಹೇಳೋರು. ಆದರೆ ಸರ್ ಕಾರ್ಯಕ್ರಮಕ್ಕೆ ಕೂತು ನಾವು ಬಣ್ಣ ಹಾಕಿ ಒಂದು ಪರ್ಫಾರ್ಮೆನ್ಸ್ ಮಾಡಿ ಜನಗಳು ಏನು ಅಭಿಮಾನ ತೋರಿಸ್ತಾರೆ, ಅದನ್ನ ನೋಡಿ ಮೊದಲನೇ ಬಾರಿಗೆ ನಮ್ಗೆ ಯಾರು ಮಾತಾಡ್ಸಿರ್ತಾರೆ ಅವರು ಕೂಡ ಸರ್ ನನ್ನ ಕಡೆಯಿಂದ ತಪ್ಪಾಯಿತು, ನಿಮಗೆ ನಾನು ಗೌರವ ಕೊಡಬೇಕಿತ್ತು ಅಂತ ಆತ್ಮೀಯವಾಗಿ ತಪ್ಕೊಂಡದ್ದು ಇದೆ ಸರ್. ನಿಜವಾಗ್ಲೂ ನಮಗೂ ಪುನೀತ್ ರಾಜ್ಕುಮಾರ್ ಕಂಡ್ರು ಸರ್ ನಿಮ್ಮ ಮೂಲಕ ಅಂತ ಹೇಳಿದ್ದಾರೆ. ಅದೊಂದು ಪವಾಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆಮೇಲೆ ಕೆಲವು ಅಳ್ತಾ ಇರೋ ಮಕ್ಕಳು ಕೂಡ ನಮ್ಮ ಮುಖ ತೋರಿಸಿ ನೋಡಲ್ಲಿ ಅಪ್ಪು ಮಾಮ ಬಂದಿದ್ದಾರೆ ಅಂತ ತೋರಿಸಿದಾಗ ನಕ್ಕಿರೋದು ಉಂಟು ಸರ್. ಆವಾಗ ಮಕ್ಕಳ ಕಣ್ಣಲ್ಲಿ ಬಹುಶಃ ಮಕ್ಕಳು ದೇವ್ರ ಸಮಾನ, ಅವ್ರಿಗೆ ನಾವು ಹೆಂಗೆ ಕಂಡೋ ಗೊತ್ತಿಲ್ಲ ಸರ್. ಈ ರೀತಿ ಅಚ್ಚರಿಗಳು ನಡೀತಾನೆ ಇರ್ತದೆ ಸರ್. ಆಮೇಲೆ ಲಾಸ್ಟ್ ಟೈಮ್ ಮೈಸೂರಿಗೆ ಅಪ್ಪು ಸರ್ ಹೋಗಲ್ಲ ಸರ್ ನಾನು ಆ ರೀತಿ. ಇವತ್ತು ಕೂಡ ಪುನೀತ್ ರಾಜ್ಕುಮಾರ್ ಅವ್ರ ಸ್ಮಾರಕದ ಹತ್ರನೂ ಹೋಗಿಲ್ಲ ಸರ್. ನಾನು ಅಲ್ಲಲ್ಲೇ ಓಡಾಡ್ತಾ ಇರ್ತೀನಿ. ಯಾಕಂದ್ರೆ ಬೆಳಿಗ್ಗೆ ಎದ್ರೆ ಸಂಜೆ ಮಲ್ಗೋ ತನಕ ಸರ್ ಕನಿಷ್ಠ ಒಂದು 10ರಿಂದ 20 ಸಲ ಪುನೀತ್ ರಾಜ್ಕುಮಾರ್ ಅವ್ರನ್ನ ಒಂದಲ್ಲ ಒಂದು ರೀತಿ ನೋಡ್ತೀವಿ. ಹಾಗಾಗಿ ನಾವು ಯಾಕೆ ಅಲ್ಲಿ ಹೋಗಿ ಅವರು ನಮ್ಮಿಂದ ದೂರ ಹೋಗಿದ್ದಾರೆ ಅಂತ ಯಾಕೆ ತಿಳ್ಕೋಬೇಕು ಅಂತ ಸರ್ ನಾನು ಹೋಗಿಲ್ಲ. ಅವ್ರ ಮನೆಯವ್ರನ್ನು ಕೂಡ ಅಷ್ಟಾಗಿ ಮೀಟ್ ಮಾಡಿಲ್ಲ ಸರ್. ಮನೆಯವರು ರಾಜ್ಕುಮಾರ್ ಅವರ ಹಿರಿ ಮಗಳು, ಅವರು ಕೂಡ ಕರೆಸಿ ನನಗೆ ಒಂದು ದೊಡ್ಡ ಸನ್ಮಾನ ಮಾಡಿ ನಮ್ಮ ಸ್ವಂತ ತಮ್ಮನಾಗೆ ಕಾಣ್ತೀಯಪ್ಪ ಅಂತ ಹೇಳಿ ಅವರು ಮತ್ತೆ ಅವ್ರ ಮಗ ಷಣ್ಮುಖ ಅಂತ ಅವ್ರ ಹೆಸರು, ಇಬ್ಬರು ಭಾಳ ಖುಷಿ ಪಟ್ಟಿರೋದು ಉಂಟು ಸರ್. ಹಿಂಗಾಗ್ತಾನೆ ಇರುತ್ತೆ ಸರ್. ಒಂದೊಂದು ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬರು ದೊಡ್ಡ ಕಲಾವಿದರು ಅಥವಾ ಅಣ್ಣವ್ರ ಮನೆಗೆ ತುಂಬ ಹತ್ತಿರವಾಗಿರೋರು ಎಲ್ಲರನ್ನೂ ನೋಡ್ತೀವಿ ಸರ್. ಈಗ ಅಪ್ಪು ಸಾರ್ ಮಾಡಿರೋ, ನೀವು ಹೇಳ್ದಂಗೆ ಅಪ್ಪು ಸಾರ್ ಹೋದ್ಮೇಲೆ ತಾನೇ ಎಷ್ಟೋ ಜನಕ್ಕೆ ಅವ್ರು ಮಾಡಿದ ಕಾರ್ಯಗಳಲ್ಲೂ ಆಚೆ ಬಂತು. ಹೌದು ಹೌದು. ಅದು ನೀವು ಸೋಷಿಯಲ್ ಮೀಡಿಯಾದಾಗಲಿ ಮತ್ತು ಮಾಧ್ಯಮ ಮುಖಾಂತರ ನೀವು ನೋಡ್ತಾ ಇರ್ತೀರಾ. ಹೌದು ಹೌದು ಸರ್. ಅದರಲ್ಲಿ ನಾನೇನಾದ್ರು ಇದೇ ರೀತಿ ಅವ್ರ ಗುಣಗಳು 2-3 ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ, ಯಾವ್ದು ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತ ಸರ್. ಇವತ್ತು ಅವ್ರ ಕೆಲಸಗಳನ್ನ ನಾವು ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದಕ್ಕಿಂತ ಯಾವ ವ್ಯಕ್ತಿ ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಬೇಕಂತ ಬಯಸ್ತಾನೆ ಸರ್, ಅವರೊಳಗೊಬ್ಬ ಪುನೀತ್ ರಾಜ್ಕುಮಾರ್ ಇದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ಅವರು ರಾಜ್ಕುಮಾರ್ ಮಗ ಕೋಟ್ಯಾಧಿಪತಿ ಮಾಡಿದ್ರು ಸರ್. ನಾವು ಒಬ್ಬ ಮಿಡ್ಲ್ ಕ್ಲಾಸ್ ಒಂದು ಮನೆತನದ ಹುಡುಗ ಇವತ್ತಿನವರೆಗೂ ಚಿಕ್ಕ ಪುಟ್ಟ ಏನು ಸಣ್ಣ ಪುಟ್ಟದು ಮಾಡ್ತಿದ್ವಿ ಅದು ಹೇಳಬಾರ್ದು ಸರ್. ಅವರು ಅಷ್ಟೇ ಬಲಗೈಲಿ ಮಾಡಿದ್ದು ಎಡಗೈ ಗೊತ್ತಾಗಿಲ್ಲ, ಹಂಗೆ ನಾವು ಏನೋ ಸಣ್ಣ ಪುಟ್ಟದು ಮಾಡ್ತೀವಿ ಸರ್. ಅದು ಬೇಡ ಅನ್ಕೋತೀನಿ. ಅವರು ಒಟ್ಟಿನಲ್ಲಿ ನಾವು ಒಳ್ಳೇದು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಸರ್, ಒಬ್ರಿಗೆ ಕೆಟ್ಟದಂತೂ ಬಯಸಲ್ಲ. ಅವರು ಏನು ಹಾದಿ ಹಾಕೊಟ್ಟಿದ್ದಾರೆ ಅದರಲ್ಲಿ ನಡೆಯೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಈ ಕಾರ್ಯಕ್ರಮಕ್ಕೆ ಹೋಗುತ್ತಿಲ್ಲ, ಕಾರ್ಯಕ್ರಮಕ್ಕೆ ಹೋದಾಗ ನಿಮಗೆ ಸ್ಟೇಜ್ ಹತ್ತಕ್ಕಿಂತ ಮುಂಚೆ ಅಲ್ಲಿ ಜನಗಳಿರ್ತಾರೆ, ಅಭಿಮಾನಿಗಳಿರ್ತಾರೆ, ಶಿಲೆ ಹೊಡಿತಾರೆ, ಕೂಕತ್ತಾರೆ, ಎಲ್ಲ ಮಾಡ್ತಾರೆ ಅಲ್ವಾ? ಅವ್ರ ಮನದಾಳು ಒಬ್ಬರು ಕಣ್ಣೀರು ಹಾಕ್ತಾರೆ, ಒಬ್ಬರು ಸಂತೋಷ ಪಡ್ತಾರೆ, ಒಬ್ಬರು ಬಾಸ್ ಬಂದವ್ರೆ, ಅಪ್ಪು ಸಾರ್ ಬಂದವ್ರೆ ಅಂತ ಹೇಳ್ತಾರೆ. ಆದರೆ ನೀವು ಸ್ಟೇಜ್ ಹಾಕಿದ ಮುಂಚೆ ಅವ್ರನ್ನೆಲ್ಲ ನೋಡಿದಾಗ, ಜನಗಳನ್ನ ನೋಡಿದಾಗ ನಾನು ಈ ಡೈಲಾಗೇ ಮಾಡಬೇಕು, ಇವ್ರುಗಳ ಮುಂದೆ ಖುಷಿ ಪಡಿಸ್ಬೇಕು ಅನಿಸ್ತದ, ಇಲ್ಲ ಅವ್ರ ಮುಂದೆ ನೃತ್ಯ ಮಾಡಬೇಕು ಅಂತ ಅನಿಸ್ತದ, ಅಥವಾ ಇನ್ನೇನಾದ್ರು ನಿಮ್ಗೆ ಮೈಂಡ್ ಬರುತ್ತಾ? ಏನಕ್ಕೆ ಆ ಜನಗಳ ಲೈಟಿಂಗ್ಸ್ ಇರ್ತದೆ, ಎಲ್ಲ ನಿಮ್ಮನ್ನೇ ನೋಡ್ತಾ ಇರ್ತಾರೆ, ಏನಕ್ಕೆ ಒಂಥರ ಮಾಣಿಕ್ಯ. ಸಡನ್ನಾಗಿ ಅವ್ರ ಫೋಟೋ ನೋಡೋಕ್ಕಿಂತ ನಿಮ್ಮ ನೋಡಿದಾಗ ಏನಾಗುತ್ತೆ ಅಂದರೆ ಎಷ್ಟೋ ಜನ ಕಣ್ಣೀರು ಹಾಕ್ತಾರೆ, ಇದೆಲ್ಲ ನಾವು ನೋಡಿದ್ದೀವಿ. ನಿಮ್ಗೆ ಏನು ಅನಿಸ್ತದೆ? ಇಲ್ಲ ಸರ್, ನಾವು ಮೇಕಪ್ ಆಗೋಕ್ಕೂ ಮುಂಚೆನೆ ಒಂದು ಸಲ ಸ್ಟೇಜ್ ಸುತ್ತಮುತ್ತ ನೋಡ್ತೀನಿ ಸರ್.
ನೋಡಿದ್ಮೇಲೆ ನಾನು ಆರ್ಗನೈಸರ್ ಕೇಳ್ತೀನಿ, ಇಲ್ಲಿ ಫ್ಯಾನ್ ಫಾಲೋಯಿಂಗ್ ಹೇಗಿದೆ? ಕೆಲವು ವೇದಿಕೆಗಳು ಇರ್ತದೆ ಸರ್, ಕೆಲವು ವೇದಿಕೆಗಳಿಗೆ ಹೆಚ್ಚು ಹೆಂಗಸರು ಮಕ್ಕಳು ಬರಲ್ಲ, ಜಾಸ್ತಿ ಹುಡುಗರು ಇವರೆಲ್ಲ ಬರ್ತಾರೆ. ನಾನು ಕೇಳ್ತೀನಿ ಅವಾಗ, ಇಲ್ಲ ಸರ್ ಬರ್ತಾರೆ, ತುಂಬ ಜನ ಸೇರ್ತಾರೆ ಅಂತ ಹೇಳಿದಾಗ ಸರ್, ಮೊದಲು ಒಂದು ಎಂಟ್ರಿ ಮಾಡ್ತೀವಿ, ಅದು ಮುಂದೆ ಯೂತ್ಸು ನಮ್ಮ ಆರ್ಗನೈಸರ್ ಎಲ್ಲ ಖುಷಿ ಪಡ್ಬೇಕು ಸರ್. ಒಂದು 2 ನಿಮಿಷ ಡಾನ್ಸು ಡೈಲಾಗ್ಸ್ ಅದು ಇದು ಮಾಡ್ತೀವಿ. ಅದಾದಮೇಲೆ ಅಲ್ಲೇ ಗೊತ್ತಾಗುತ್ತೆ ನಮಗೆ ವೇದಿಕೆ ಮೇಲೆ, ಓ ಈ ಲೇಡಿ ಫ್ಯಾನ್ಸ್ಗಳು ಈ ಕಡೆ ಇದ್ದಾರೆ, ವಯಸ್ಸಾದವ್ರು ಆ ಕಡೆ ಇದ್ದಾರೆ. ಇದನ್ನ ನೋಡಿ ಅಪ್ಪು ಸರ್ದು ಒಂದು ಫೋಟೋ ಹಿಡಿದು ಆ ಬೊಂಬೆ ಹಿಡುತ್ತೈತೆ ಹಾಡನ್ನ ಸ್ವತಃ ನಾನೇ ಆಡ್ತಾ ಎಷ್ಟು ದೂರ ಕ್ರೌಡ್ ಇದೆ ಅಷ್ಟು ದೂರ ಹೋಗ್ತೀನಿ ಸರ್. ಆವಾಗ ನಾನು ಅಲ್ಲಿಗೆ ಹೆಂಗಸರು ಮಕ್ಳಿಗೆ ರೀಚ್ ಆದಂಗೆ. ಬೇಕು ಅಂದಾಗ ಮತ್ತೊಂದು ಎಂಟ್ರಿ ಮಾಡ್ತೀವಿ ಸರ್. ಅವಾಗ ಅದು ಕಾಣದಂತೆ ಮಾಯವಾದನ ಒಂದು ಹಾಡಿದೆ, ಪಾಪ್ಯುಲರ್ ಸಾಂಗ್ ಇದೆ, ಅದನ್ನು ಮಾಡಿ ಅಲ್ಲಿರೋ ಮಕ್ಕಳನ್ನೆಲ್ಲ ಮೇಲ್ಗಡೆ ಕರೆಸಿ ಅವ್ರ ಜೊತೆ ಎಲ್ಲ ಸಣ್ಣ ಪುಟ್ಟ ಸ್ಟೆಪ್ಗಳು ಹಾಕಿ ಡ್ಯಾನ್ಸ್ ಮಾಡಿಸಿ ಖುಷಿ ಪಡಿಸಿ ಅವ್ರನ್ನ ಕಳಿಸ್ಕೊಡ್ತೀನಿ ಸರ್. ಇನ್ನೂ ಬೇಕು ಅಂದರೆ ಸಿಂಗರ್ಸ್ಗಳು, ಫೀಮೇಲ್ ಸಿಂಗರ್ಸ್ಗಳು ಅವರು ಇವರು ಇರ್ತಾರೆ, ಅವ್ರ ಜೊತೆ ಸಾಕಷ್ಟು ಸಾಂಗ್ಗಳಿದೆ ಅಪ್ಪು ಸರ್ದು. ಅದರಲ್ಲಿ ಯಾವುದಾದ್ರೂ ಒಂದು ಡ್ಯೂಯೆಟ್ ಸಾಂಗ್ ಹಾಡಿ ಕಾರ್ಯಕ್ರಮ ಮಾಡಿಕೊಡ್ತೀವಿ ಸರ್. ಅಪ್ಪು ಸರ್ನ ಭೇಟಿ ಮಾಡಿದ್ದೀರಾ? ಯಾವಾಗ? ಮತ್ತೆ ಸರ್ ಮಾಡಿದ್ದೀನಿ. ಅವ್ರ ಹತ್ರ ಏನಾದ್ರು ಹಂಚ್ಕೊಂಡಿದ್ದೀರಾ? ಎಸ್ ಒಳ್ಳೆ ಕ್ವಶನ್ ಸರ್ ಇದು. ಅಪ್ಪು ಸರ್ನ ಭೇಟಿ ಮಾಡಿದ್ದೀನಿ. ಭೇಟಿ ಅನ್ನೋದಕ್ಕಿಂತ ಸರ್ ತುಂಬ ಕ್ರೌಡಲ್ಲಿ ಒಂದು 4 ಸಲ ನೋಡಿದ್ದೀನಿ ಸರ್. ಯಾಕಂದರೆ ನಾವು ಮೈಸೂರು ಆಗಿರೋದ್ರಿಂದ ಅಪ್ಪು ಸರ್ ಮೈಸೂರಿಗೆ ಆಗಾಗ ಬರ್ತಾನೆ ಇದ್ರು ಸರ್. ಯುವದ ಸರ್ ಆಗ್ಬೋದು, ಅವ್ರ ಸಿನಿಮಾ ಪ್ರಮೋಷನ್ಗಳಾಗ್ಬೋದು, ಕೆಲವು ಶಾಪಿಂಗ್ ಮಾಲ್ಗಳಲ್ಲಿ ಅದು ಇದು ಇನಾಗ್ರೇಷನ್ಗೆ ಬರ್ತಾನೆ ಇರ್ತಿದ್ರು. ಹಾಗಾಗಿ ಒಂದು 4 ಸಲ ನೋಡಿದ್ದೀನಿ. ಯುವರತ್ನ ಸಿನಿಮಾ ಸಮಯದಲ್ಲಿ ನೋಡಿದ್ದೀನಿ. ಜಾಕಿ ಸಿನಿಮಾ ರಿಲೀಸ್ ಆದಾಗ ಥಿಯೇಟ್ರಿಗೆ, ಶಾಂತಲ ಥಿಯೇಟ್ರಿಗೆ ಬಂದಾಗ ಕ್ಲೋಸ್ ಮೂಮೆಂಟಲ್ಲಿ ನೋಡಿದ್ದೀನಿ. ಅದಾದಮೇಲೆ ಅರಸು ರೋಡಲ್ಲಿ ಒಂದು ಶೂ ಒಂದು ಶಾಪನ್ನು ಇನಾಗ್ರೇಷನ್ ಮಾಡೋಕ್ಕೆ ಬಂದಿದ್ರು, ಆವಾಗಲೂ ನೋಡಿದ್ದೀನಿ. ಮತ್ತು ಚಕ್ರವ್ಯೂಹ ಸಿನಿಮಾ ಅಂತ ಒಂದು ಸಿನಿಮಾ ಮೈಸೂರು ಸಿದ್ದಪ್ಪ ಸ್ಕೋರ್ ನಿಯರ್ ಬೈ ಅದು ಆಗ್ತಾಯಿತ್ತು. ಆ ಸಮಯದಲ್ಲಿ ನೋಡಿದ್ದೀನಿ. ನೋಡಿದ್ಮೇಲೆ ನನಗೆ ಸಣ್ಣ ಪುಟ್ಟ ಚಿತ್ರಗಳು ಬರೆಯೋ ಅಭ್ಯಾಸ ಇತ್ತು. ಆ ಬುಕ್ ಕೊಟ್ಟಿದ್ದೆ ನಾನು ಅವ್ರಿಗೆ. ಅವರು ಫೈಟಿಂಗ್ ಸೀನ್ ಮುಗಿಸಿ ಕ್ಯಾರವನಲ್ಲಿ ರೆಸ್ಟ್ ಮಾಡ್ತಾಯಿದ್ರು. ನಾವು ತುಂಬ ವೆಯ್ಟ್ ಮಾಡಿದ್ವಿ ಸರ್, ನಾನು ಅಪ್ಪು ಸರ್ ನೋಡಬೇಕು ಅಂತ. ಬಟ್ ಅವರು ಹೇಳಿದ್ರು, ಅವರ ಏನು ಅಂಗರಕ್ಷಕ ಬಾಡಿಗಾರ್ಡು ಚಲಪತಿ ಅಂತ ಅವ್ರು ಹೇಳಿದ್ರು, ಇವತ್ತು ಆಗಲ್ಲ, ಅವರು ಸಂಜೆ ಮೇಲೆ ವಾಕ್ ಬರ್ತಾರೆ ಬನ್ನಿ ಅಂತ ಹೇಳಿದ್ರು. ನಾವು ಹಳ್ಳಿ ಸರ್, ಸಂಜೆ ತನಕ ನಾವೇನು ಮಾಡೋದ, ಅಟ್ಲೀಸ್ಟ್ ಒಂದು ಆಟೋಗ್ರಾಫ್ ಆದರೂ ಹಾಕ್ಕೊಡಿ ಅಂತೇಳಿ ಆ ಬುಕ್ ಓಪನ್ ಮಾಡಿ, ಕಾಲೇಜು ಬಿಡ್ತು, ಅಲ್ಲಿ ಕಾಲೇಜಿಂದ ಸುಮಾರು ಮಕ್ಕಳೆಲ್ಲ ಬಂದ್ಬಿಟ್ರು, ಅಪ್ಪು ಸರ್ ಆಟೋಗ್ರಾಫ್ ಸಿಗ್ತಾ ಇದೆ ಅಂತೇಳಿ ಒಂದಿಷ್ಟ ಆಯಿತು ಸರ್ ಬುಕ್ಸ್ ಎಲ್ಲ. ನೋಡೋಣ ಅವರು ಎಚ್ಚರವಾಗಿದ್ದರೆ ಆಟೋಗ್ರಾಫ್ ಹಾಕ್ಸ್ತೀನಿ ಅಂತ ಹೇಳಿ ತಗೊಂಡು ಒಳಗಡೆ ಹೋದ್ರು ಸರ್, ಕ್ಯಾರವನ್ ಒಳಗಡೆ. ಒಂದು 20 ನಿಮಿಷ ಬಿಟ್ಟು ಎಲ್ಲ ಬುಕ್ಸ್ ಬಂತು ಸರ್. ಬಂದ ಮೇಲೆ ಎಲ್ಲರೂ ಹೆಸರು ಕೂಗಿ ಅವರು ಚಲಪತಿಯವರು ಕೊಡ್ತಾಯಿದ್ರು, ಯಾರ್ದಿದೆ ಅಂತ. ಬಟ್ ಕೊನೆ ತನಕ ವೆಯ್ಟ್ ಮಾಡಿದೆ ಸರ್, ನನ್ನ ಬುಕ್ ಬರಲೇ ಇಲ್ಲ ಸರ್. ನಾನು ಸರ್ ನನ್ನ ಬುಕ್ಕು ಅಂತ ಹೇಳ್ತಾನೆ ಇದ್ದೀನಿ ಸರ್. ನೀವು ನಂಬಲ್ಲ, ಅದು ಕ್ಯಾರವನ್ ಡೋರ್ ಹತ್ರನೇ ನಿಂತಿದ್ದು ನಾನು. ಸಡನ್ಲಿ ಅಪ್ಪು ಸರ್ ಇಳಿದ್ಬಿಟ್ರು ಸರ್ ಆ ಬುಕ್ ಹಿಡಿದು. ಆ ಬುಕ್ ನಿಂಗೆ 2 ಬೆರಳು ಇಳಿದು, ಇದು ಅಣ್ಣ, ಅವರು ಅಣ್ಣ ಅಂತ ಕರಿತಾ ಇದ್ರು ಯಾರನ್ನ, ಅವರ ಬಾಡಿಗಾರ್ಡನ್ನು. ಅಣ್ಣ ಇದು ಯಾರ್ದು ಅಂತ ಕೇಳಿದ್ರು. ಇದು ಯಾರಮ್ಮ ಅಂತ ಅವ್ರು ಕೇಳಿದ್ರು. ಸರ್ ನಂದು ಅಂತ ಹೇಳ್ತಾ ಇದ್ದೀನಿ. ಆವಾಗ ಅವರು ಬುಕ್ಕನ್ನು ಕೊಟ್ಬಿಟ್ಟು ನನ್ನ ಬೆನ್ನು ತಟ್ಟಿ ಅಲ್ಲೇ ಸೂಪರ್ ಆರ್ಟ್ ಪುನೀತ್ ರಾಜ್ಕುಮಾರ್ ಅಂತ ಒಂದು ಆಟೋಗ್ರಾಫ್ ಹಾಕಿ ಸಡನ್ಲಿ ಒಳಗಡೆ ಹೋಗ್ಬಿಟ್ರು ಸರ್. ಆವಾಗ ಈ ಸ್ಮಾರ್ಟ್ಫೋನ್ ಅದು ಇದೆಲ್ಲ ನಮ್ಮ ಹತ್ರ ಇರಲಿಲ್ಲ ಸರ್. ಆಮೇಲೆ ಫುಲ್ ಬ್ಲಷಿಂಗ್ ಮೂಮೆಂಟು, ಏನು ಮಾಡಬೇಕು ಅಲ್ಲಿ ಸುಮ್ಮನೆ ಕಣ್ಣು ತುಂಬ್ಕೊತಾ ಇದ್ವಿ ಅಷ್ಟೇ, ಅಲ್ಲಿ ಕೈ ಕಾಲು ಆಡ್ತಾ ಇಲ್ಲ. ತೀರಾ ಹತ್ತಿರದಿಂದ ನೋಡಿ ಭಾಳ ಖುಷಿ ಆಯ್ತು ಸರ್. ಆವಾಗ ಅಪ್ಪು ಸರ್ನ ಅಷ್ಟು ಕ್ಲೋಸ್ ಆಗಿ ನೋಡಿದ್ದು ಸರ್. ಆಮೇಲೆ ಯಾರು ಗೊತ್ತು ಸರ್, ಒಂದು ದೊಡ್ಡ ಬಂಡೆ ಇದಕ್ಕಿದ್ದಂಗೆ ಅದು ಪುಡಿ ಆಗುತ್ತೆ ಅಂದರೆ ಜನ ಯಾರು ನಂಬ್ತಾರೆ. ಇದಾಗಲೇ ಒಂದ್ಸಲ ಮನೆಗೆ ಹೋಗ್ಬೇಕಾಗಿತ್ತು. ಯಾಕಂದರೆ ಅವ್ರ ಮನೆಯಲ್ಲಿ ಕೆಲಸ ಮಾಡೋರಿಂದ ಅವ್ರ ಸ್ನೇಹಿತರ ತನಕ ನನಗೆ ಪರಿಚಯ ಇತ್ತು. ಕರೆದಿದ್ರು, ಹೋಗ್ಬೇಕಿತ್ತಲ್ಲ ಅಂತ. ಇವತ್ತಿಗೂ ಭಾಳ ಮನಸ್ಸು ನೋವಾಗುತ್ತೆ ಸರ್, ಒಂದ್ಸಲ ಹೋಗಿ ಮೀಟ್ ಮಾಡ್ಬೋದಿತ್ತಲ್ಲ ನಾನು ಅಂತ. ಏನು ನೀವು ಈಗ ಕಾರ್ಯಕ್ರಮಕ್ಕೆ ಹೋಗ್ತೀರಲ್ಲ ಸರ್, ಹಾಂ ಸರ್, ಅಲ್ಲಿ ಯಾವ ರೀತಿ ಡೈಲಾಗ್ ಕೊಟ್ಟಿದ್ದೀರಾ? ಹಾಂ ಪುನೀತ್ ನ್ಯೂಸ್ ಮುಖಾಂತರ ಅವ್ರಿಗೆ ನಿಮಗೆ ಯಾವುದು ಇಷ್ಟವಾದ ಒಂದೆರಡು ಖಂಡಿತ ಸರ್. ಒಂದೆರಡು ಲೈನ್. ಆಕ್ಚುಲಿ ಇಲ್ಲಿ ಅಷ್ಟು ಚೆನ್ನಾಗಿ ಬರ್ದನೆ ಇರ್ಬೋದು, ಇಲ್ಲಿ ಸೌಂಡ್ ಇಂಜಿನಿಯರ್ಗಳೆಲ್ಲ ತುಂಬಾ ಸಪೋರ್ಟ್ ಮಾಡಿ ನಮ್ಮ ವಾಯ್ಸ್ ಅಲ್ಲಿ ರೀಚ್ ಆಗಂಗೆ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ವೇದಿಕೆ ಮೇಲೆ ಬಂದಿದ್ದೀನಿ, ನನಗೆ ಮೈಕ್ ಕೊಟ್ಟಿದ್ದಾರೆ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೂನಿಯರ್ ಪುನೀತ್ ರಾಜ್ಕುಮಾರ್ ಮಾತಾಡ್ತಾ ಇದ್ದೀನಿ.
ನೆಚ್ಚಿನ ಹಿರಿಯರೇ, ಕಿಚ್ಚಿನ ಯುವಕರೇ, ಮೆಚ್ಚಿನ ಗೃಹಲಕ್ಷ್ಮಿಯರೇ, ಸ್ವಚ್ಛ ಮನಸ್ಸಿನ ಪುಟ್ಪುಟಾಣಿ ಮಕ್ಕಳುಗಳೇ, ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ನಾನು ನಿಮ್ಮ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಂತ ಡೈಲಾಗಿನ ಸ್ಟಾರ್ಟ್ ಮಾಡಿ ಅವರು ಕ್ಯಾಶುವಲ್ ಆಗಿ ಹೆಂಗ್ ಮಾತಾಡ್ತಾ ಇದ್ರು ಹೇಳ್ತಾರೆ ಸರ್ ಅವರು. ನೋಡಿ, ತುಂಬಾ ಮೆಚ್ಕೊಂಡವ್ರನ್ನ, ಇಷ್ಟಪಟ್ಟವ್ರನ್ನ ಏನೇ ಹೇಳಿ ಹೊಣಿಸಿದ್ರು ಅದು ತುಂಬ ಚಿಕ್ಕದಾಗುತ್ತೆ. ಹಾಗಾಗಿ ಅಭಿಮಾನಿ ದೇವರುಗಳನ್ನೆಲ್ಲ ಇಲ್ಲಿಟ್ಟು ಆರಾಧಿಸ್ತೀನಿ ಅಂತ ಹೇಳ್ತಾ, ನಮ್ಮ ತಂದೆ ಯಾವಾಗಲೂ ಹೇಳೋರು ಜನರನ್ನ ಅವ್ರಿಗೆ ಪೊಲಿಟಿಕಲ್ ಪವರ್ ಬೇಕು ಅಂತ. ಸೊ ನಾವು ಜನರನ್ನ ಪ್ರೀತಿಸೋರು, ನಮಗೆ ವಿಲ್ ಪವರ್ ಇದ್ರೆ ಸಾಕು. ಈ ರೀತಿ ಡೈಲಾಗ್ಗಳೆಲ್ಲ ಹೇಳಿ ಇದು ಮಾಡ್ತೀವಿ ಸರ್. ಹಾರಾನ ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ಹೇ ಡೌಟ್ ರಾಜ, ನಾ ಡೌಟ್ ಇಟ್ಕೊಂಡಿಲ್ಲ ಕಣೋ, ನಮ್ಮ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದಾರ ಆಗಿರ್ಲಿ, ಅಂಟ್ಸೋರು ನಾವಾಗಿರ್ಬೇಕು. ಇನ್ನ ಕೆಲವು ಡೈಲಾಗ್ಸ್ ಇದೆ, ಹೇಳಿ ಮ್ಯಾನೇಜ್. ನೀವು ಹೇಳಿದ್ರಿ ಯಾವುದೋ ಒಂದು ಹಾಡು ಹಾಡ್ತಿ, ನಿಮ್ಮ ರಾಜ್ಕುಮಾರ್ ಅದೋ ಇಲ್ಲ ಕಾಣಪ್ಪಂತೆ, ಒಂದು ಲೈನ್ ಹಾಡಿ ಸರ್. ತುಂಬಾ ತುಂಬಾ ಹಾಡುಗಳಿದೆ ಸರ್. ಹಾಡಿ. ಅದರಲ್ಲಿ ಕೊನೆಯದಾಗಿ ಪುನೀತ್ ರಾಜ್ಕುಮಾರ್ ಅವರು ಅವ್ರ ತಂದೆನ ಎಷ್ಟು ಹಚ್ಕೊಂಡಿದ್ರು ಅಂದ್ರೆ ಹಳೆ ಸಾಂಗ್ಗಳನ್ನೆಲ್ಲ ರಿವೈಂಡ್ ಮಾಡಿ ಮಾಡಿ ಹಾಡಕ್ಕೆ ಶುರು ಮಾಡಿದ್ರು ಸರ್. ಅದರಲ್ಲಿ ಬಡವರ ಬಂಧು ಸಿನಿಮಾದು ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ, ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲ್ಲಿ ಸಲಹಿದೆ, ಆ ಪ್ರೀತಿಯ ಮನ ಮರೆಯುವುದೇ, ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ಸೂಪರ್ ಸರ್, ಸೂಪರ್ ಸೂಪರ್ ಸೂಪರ್. ನೀವು ಎಲ್ಲನೂ ಕೇಳಿದೆ, ಎಲ್ಲ ಪ್ರಶ್ನೆಗಳನ್ನ ನೀವು ಉತ್ತರ ಕೊಟ್ರಿ. ಹಾಂ ಸರ್. ಬಿಡು ಮಾಡ್ಕೊಂಡು ಪುನೀತ್ ನ್ಯೂಸ್ಗೆ ಒಂದು ಸಂದರ್ಶನ ಕೊಟ್ಟಿದ್ದೀರಾ. ಹಾಂ ಸರ್. ಕೊನೆಯದಾಗಿ ಸಮಾಜಕ್ಕಾಗಲಿ, ಅಪ್ಪು ಸರ್ ಅಭಿಮಾನಿಗಳಿಗಾಗಲಿ ಮತ್ತು ಯೂತ್ಸ್ಗಳಿಗಾಗಲಿ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಥ್ಯಾಂಕ್ ಯು. ನನ್ನನ್ನು ಒಬ್ಬ ಸಣ್ಣ ಕಲಾವಿದನ್ನ ಗುರುತಿಸಿ ಈ ರೀತಿ ನನಗೆ ಸುಮಾರು ಇಂಟರ್ವ್ಯೂಗಳು ಮಾಡ್ತೀವಿ ಅಂತ ಹೇಳಿದ್ರು ಸರ್. ನನಗೆ ಇವತ್ತು ಅವ್ರು ಕೊಟ್ಟಿರೋ ಜೀವನ ತುಂಬ ಚೆನ್ನಾಗಿದೆ. ಇವೆಲ್ಲ ಯಾಕೆ ಇಂಟರ್ವ್ಯೂ ಅದು ಇದು ಅಂತ ನಾನು ಅಷ್ಟು ಮನಸ್ಸಿಂದ ತೆಗೆದಾಗ್ತಿದ್ದೆ ಸರ್. ಬಟ್ ನೀವು ನಮ್ಮ ಮೈಸೂರಿನವರು ಅಂದರೆ ಅದೊಂದು ಅಟ್ಯಾಚ್ಮೆಂಟ್ ಇದ್ದೇ ಇರ್ತದೆ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಅವರ ಹೆಸರು ಹೇಳಿ ಒಂದು ನ್ಯೂಸ್ ಚಾನಲನ್ನು ಆರ್ಗನೈಸ್ ಮಾಡ್ತಾ ಇದ್ದೀರಾ. ನನಗೆ ಬಹುಶಃ ಅನಿಸ್ತದೆ ನ್ಯಾಯಸಮ್ಮತವಾಗಿರ್ತದೆ, ಪಾರದರ್ಶಕವಾಗಿರ್ತದೆ. ಒಳ್ಳೆಯದಾಗಲಿ ಪುನೀತ್ ನ್ಯೂಸ್ ಚಾನಲ್ ಅವರಿಗೆ ಅಂತ ಹೇಳ್ತಾ, ಇವತ್ತು ಏನು ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅನ್ನೋದಕ್ಕಿಂತ ಸಿನಿಮಾ ರಂಗದಲ್ಲಿ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಯಾರ್ಯಾರು ಫ್ಯಾನ್ಸ್ಗಳಿದ್ದೀರಾ, ಲೈಕ್ ವಿಷ್ಣು ಸರ್ ಆಗ್ಬೋದು, ರಾಜ್ಕುಮಾರ್ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಎಲ್ಲರೂ ಫ್ಯಾನ್ಗಳು ಒಂದಲ್ಲ ಒಂದು ರೀತಿ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಅಭಿಮಾನ ಇಟ್ಟೇ ಇರ್ತಾರೆ. ಇವತ್ತು ಆದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ, ಒಳ್ಳೆ ಆಹಾರವನ್ನು ಸೇವಿಸಿ, ಪುನೀತ್ ರಾಜ್ಕುಮಾರ್ ಅವ್ರು ನೋಡ್ರಿ ವ್ಯಾಯಾಮಕ್ಕೆ ತುಂಬ ಆದ್ಯತೆ ಕೊಡ್ತಾಯಿದ್ರು. ಹೆಚ್ಚು ವ್ಯಾಯಾಮ ಮಾಡಿ, ಶಿಕ್ಷಣದ ಬಗ್ಗೆ ಗಮನ ಕೊಡಿ, ಸಾಧ್ಯವಾದರೆ ರಕ್ತದಾನ, ನೇತ್ರದಾನ ಮಾಡಿ, ಸಮಾಜಕ್ಕೆ ಒಬ್ಬ ಒಳ್ಳೆಯ ಪ್ರಜೆಯಾಗಿ ಬದುಕಿ ಅಂತ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಆಸೆಯಂತೆ ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ದೀನಿ. ಯಾರು ಅನ್ಯತಾ ಭಾವಿಸ್ಬೇಡಿ. ನಾನು ಅಷ್ಟೇ, ನಾನೊಬ್ಬ ಸಣ್ಣ ಕಲಾವಿದ. ನಾನು ಮೊದಲೇ ಕಾರ್ಯಕ್ರಮ ಆರಂಭಕ್ಕೂ ಮುಂಚೆನೇ ಹೇಳಿದೆ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹೋಲಿಕೆ ಯಾರೂ ಇಲ್ಲ. ನಾವು ಕೇವಲ ಅವರ ಅನುಕರಣೆಯ ಕಲಾವಿದರು ಅಷ್ಟೇ. ಇವತ್ತೇನು ನಿಮ್ಮ ಪ್ರೀತಿ ಅಭಿಮಾನವನ್ನು ತೋರಿಸ್ತಾ ಇದ್ದೀರಾ, ಆ ಅಭಿಮಾನ ನನ್ನ ಮೇಲೆ, ದೊಡ್ಡ ಮನೆ ಮೇಲೆ, ಪುನೀತ್ ರಾಜ್ಕುಮಾರ್ ಅವ್ರ ಮೇಲೆ ಹಾಗೇ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮತ್ತೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು ಪುನೀತ್ ನ್ಯೂಸ್ ಅವರು ಬಂದಿದ್ದಾರೆ, ಬಹುಶಃ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡ್ತಾರೆ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಹಾಗೂ ಸಮಾಜದಲ್ಲಿ ಏನು ಆಗು ಹೋಗುಗಳು ನಡೀತಾ ಇದೆ ಇದನ್ನೆಲ್ಲ ತಿಳಿಬೇಕು ಅಂದರೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಪುನೀತ್ ನ್ಯೂಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತಾರೆ. ಸಾಧ್ಯವಾದಷ್ಟು ಜನ ಫಾಲೋ ಮಾಡಿ,
ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಏನು ಮಾಡೋಕ್ಕಾಗ್ತಾ ಇಲ್ಲ, ಕೆಲವು ಯುವಕರು ಅನ್ಕೋತಾರೆ ಏನಾದರೂ ಸಮಾಜಕ್ಕೆ ಮಾಡಬೇಕಲ್ಲ ಅಂತ. ನಮ್ಮ ಕೈಲಿ ಏನು ಆಗ್ತಾ ಇಲ್ಲ ಅದನ್ನು ಇವ್ರು ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ನಾವು ಮಾಡೋಕ್ಕಾಗಲಿಲ್ಲ ಅಂದ್ರೂ ನಮ್ಮ ನ್ಯೂಸ್ ಚಾನಲ್ ಅವ್ರಿಗಾರು ನಮ್ಮ ಸಪೋರ್ಟ್ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್. ನಗು ನಗುತ್ತಾ ನೀನು ಕಲಿಸಿದ ಬದುಕನ್ನು ಮೊದಲು ಮಾನವನಾಗು ಎಂದು. ಸರಳತೆಯೇ ಜೀವನ, ಸಹಬಾಳ್ವೆಯ ದಾನ, ದಾರಿ ತೋರಿದ ಜನ್ಮದ ಬಂಧು. ಆ ನಗುವೆ ಮತ್ತೆ ಮತ್ತೆ ನಮ್ಮನ್ನ ಅಳಿಸುವುದು, ಅಳಿಸಿ ನಗಿಸಿ ನೋಡುತ್ತಿರುವ ಕಣ್ಣು. ಕೊನೆಯೇ ಇಲ್ಲ ಕಲೆಗೆ, ಸಾವಿಲ್ಲ ಸಾಧನೆಗೆ, ನೀನು ಜೀವಿಸುವೆ ನಮ್ಮೊಳಗೆ ಇನ್ನು. ನೀ ಪುನೀತ, ನೀ ನಮ್ಮ ಸ್ವಂತ.